ನಮಸ್ಕಾರ ಎಲ್ಲರಿಗೂ. ಹೇ ಮಂಜುಳಾ ಗೌರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ನಾನು ಗೌರಿ ಇಬ್ಬರು ಮೇಕೆ ಮರಿನ ಮುದ್ದಾಡ್ತಾ ಇದ್ವಿ. ಎಷ್ಟು ಮುದ್ದಾಗಿ ಕ್ಯೂಟಾಗಿದೆ ನೋಡಿ. ಸೊ ಅಕ್ಕಪಕ್ಕನೂ ಕೂಡ ಸುಮಾರು ಮೇಕೆಗಳಿದ್ದ. ಇದು ಎಲ್ಲದಕ್ಕಿಂತ ತುಂಬಾ ಕ್ಯೂಟಾಗಿ ಮತ್ತು ತುಂಬ ಸೈಲೆಂಟಾಗಿತ್ತು. ಪ್ರಾಣಿ ಅಂದರೆ ನಂಗೆ ತುಂಬಾ ಇಷ್ಟ. ಪ್ರಾಣಿ ಪಕ್ಷಿಗಳು ಅಂದರೆ ಸೊ ಮುದ್ದಾಡ್ತಿದ್ದೆ ನಾನು ಗೌರಿ ಇಬ್ಬರು. ನೋಡಿ ಗೌರಿ ಕೂಡ ಇಟ್ಕೊಂಡಿದ್ರು. ಈ ಸಲ ಏನೋ ಗೌರಿ ಮೇಕೆಗೆ ಮುಟ್ಟಿದ್ಲು. ಲಾಸ್ಟ್ ಟೈಮ್ ಬೆಕ್ಕಿನ ಮರಿನ ಮುಟ್ಟಲೇ ಇಲ್ಲ. ಸೊ ನೋಡಿ ಅಪ್ಪು ಫೋಟೋ ಕೂಡ ಇದೆ. ಸೊ ನೋಡಿ ಅಲ್ಲಿ ಕೆಳಗಡೆ ಮೇಕೆಗಳೆಲ್ಲ ಇದೆ, 4-5. ನೋಡಿ ಆ ಕಡೆ ಒಂದು 3, ಈ ಕಡೆ ಒಂದು 2. ಶಕ್ತಿ ದೇವತೆ ಶ್ರೀ ಮುಳ್ಕಂಠಮ್ಮ ದೇವಿ ಮತ್ತು ಶ್ರೀ ರಣಉಚ್ಚಮ್ಮ ದೇವಿ ದೇವಾಲಯದಿಂದ ವತಿಯಿಂದ ಆರತಿ ಹೊರಡುತ್ತಿದೆ. ಊರಹಬ್ಬ ಮಾಡ್ತಿದ್ದಾರೆ. ಶ್ರೀ ಬಂಡಿ ಮಹಾಕಾಳಿ ಅಮ್ಮನವರ ದೇವಾಲಯಕ್ಕೆ ತಂಬಿಟ್ಟಿನ ಆರತಿಯನ್ನು ಹೊತ್ಕೊಂಡು ಸುಮಂಗಲಿಯರೆಲ್ಲ ಹೊರಡುತ್ತಿದ್ದಾರೆ. ಮೊದಲಿಗೆ ಎಲ್ಲರನ್ನು ಅವರವರ ಮನೆಯಿಂದ ತಮಟೆ ಸಮೇತ ಕರ್ಕೊಂಡು ಬಂದು ಒಂದು ಸ್ಥಳದಲ್ಲಿ ಎಲ್ಲರೂ ಒಟ್ಟಿಗೆ ಸೇರ್ತಾರೆ. ಸೊ ನೋಡಿ ಒಂದು ಪುಟ್ಟ ಹುಡುಗ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದಾನೆ. ಸೊ ಇವನಿಗೊಂದು ಲೈಕ್ ಕೊಡಿ. ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದಾನಲ್ಲ. ವಾವ್, ಎಕ್ಸಲೆಂಟಾಗಿ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ದ ಈ ಹುಡುಗ. ನೋಡಿ ಶ್ರೀ ಶಕ್ತಿ ದೇವತೆ ಶ್ರೀ ಮುಳ್ಕಂಠಮ್ಮ ದೇವಿ ಮತ್ತು ಶ್ರೀ ರಣೋಚ್ಚಮ್ಮ ದೇವಿಯ ದೇವಾಲಯ, ಕವಿಪುರಂ, ಬೆಂಗಳೂರು. ಸೊ ಇಲ್ಲಿ ಅಕ್ಕಪಕ್ಕದ ಬಡಾವಣೆಯವರೆಲ್ಲ ಒಟ್ಟಿಗೆ ಸೇರಿ ಊರಹಬ್ಬನ ಆಚರಣೆ ಮಾಡ್ತಿದ್ದಾರೆ. ಮೇ 19, 2026 ತಾಯಿ ದೇವಸ್ಥಾನ ಅಂತ ಬಂದಿದ್ದು. ಇನ್ನು ಬಾಗಿಲು ತೆಗೆದಿರಲಿಲ್ಲ. ಸೊ ಆಮೇಲೆ ಈ ವಿಡಿಯೋ ಲಾಸ್ಟಲ್ಲಿ ಆ ತಾಯಿಯ ದರ್ಶನ ಕೂಡ ಮಾಡಿಸ್ತೀವಿ. ಈ ವಿಡಿಯೋನ ಸ್ಕಿಪ್ ಮಾಡಿದೆ, ಪೂರ್ತಿಯಾಗಿ ನೋಡಿ. ದೇವಸ್ಥಾನದ ಅಕ್ಕಪಕ್ಕದ ಬಡಾವಣೆಯವರೆಲ್ಲ ಸೊ ಊರಹಬ್ಬನ ಮಾಡ್ತಿದ್ದಾರೆ. ಸೊ ಅವರೆಲ್ಲ ಆರತಿನ ಹೊತ್ತು ತಂದು ಒಂದು ಕಡೆ ಎಲ್ಲ ಸೇರ್ತಿದ್ದಾರೆ. ಎಲ್ಲರೂ ಸೇರಿದ್ಮೇಲೆ ಒಂದು ಕಡೆ ಶ್ರೀ ಬಂಡಿ ಮಹಾಕಾಳಮ್ಮನಿಗೆ ಈ ತಂಬಿಟ್ಟಿನ ಆರತಿನ ತಗೊಂಡೋಗಿ ಆರತಿ ಹಾಗೂ ಪೂಜೆನ ಮಾಡ್ಕೊಂಡು ಬರ್ತಾರೆ. ಸೊ ಆವಾಗಲೇ ಈ ಕಡೆ ಆ ಕಡೆ ಎಲ್ಲ ಬಂದು ಸೊ ಈ ಕಡೆಯೂ ಕೂಡ ಬಡಾವಣೆಯಿಂದ ಬರ್ತಿದ್ದಾರೆ ಆರತಿನ ಹೊತ್ತು. ತುಂಬಾ ಚೆನ್ನಾಗಿದೆಯಲ್ಲ. ಮಲ್ಲಿಗೆ ಆರತಿ ಒಬ್ಬರೊಬ್ಬರು ಒಂದೊಂದು ಡಿಸೈನ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಒಂದಕ್ಕಿಂತೊಂದು ಸೂಪರು. ಚಿಕ್ಕದಾಗಿದ್ದು ತುಂಬಾ ಚೆನ್ನಾಗಿದೆ ನೋಡಿ. ಎಲ್ಲರೂ ಆರತಿನ ಇಟ್ಕೊಂಡು ಇದ್ದಾರೆ. ಈಗೆಲ್ಲ ಒಂದು ಕಡೆ ಸೇರ್ತಿದ್ದಾರೆ ಆರತಿ ಎಲ್ಲ ಹೊತ್ಕೊಂಬರೋರು. ಈ ಪೂಜೆ ಮಾಡಿದ್ಮೇಲೆ ಮುಂದೆ ಶ್ರೀ ಬಂಡಿ ಮಹಾಕಾಳಮ್ಮನಿಗೆ ದೇವಸ್ಥಾನಕ್ಕೆ ಹೊರಡುತ್ತಾರೆ. ಈಗ ಇನ್ನು ಪೂಜೆ ಶುರು ಆಗಿದೆ. ಪೂಜೆ ಮಾಡಿ ಎಲ್ಲ ಆರತಿಗೂ ಬೇವಿನ ಎಲೆಯಿಂದ ನೀರು ಚಿಮುಕಿಸ್ತಾರೆ. ಕಳಸ ಎಲ್ಲ ಇಟ್ಟಿದ್ದಾರೆ, ತೆಂಗಿನಕಾಯಿ, ಹೂನಾರ ಎಲ್ಲ. ಒಂದು ಪುಟ್ಟ ಹುಡುಗನಿಗೆ ಕುಣಿಸಿ ಪೂಜೆ ಮಾಡ್ತಾರೆ. ಆ ಹೂನಾರ ಹಾಕಿ ಬೀಗ ಅಂತ ಇರುತ್ತಲ್ಲ, ಆ ಬೀಗನ ಹುಡುಗನ ಬಾಯಿಗೆ ಮುಟ್ಟಿಸಿ ಅದನ್ನು ತೊಗೊಂಡು ದೇವಸ್ಥಾನದಲ್ಲಿ ಹಾಕ್ತಾರೆ. ಸೊ ಇದು ಹಾಕೋದ್ರಿಂದ ಅವ್ರಿಗೆ ಏನೂ ತೊಂದರೆ ಬರದೇ ಇರಲಿ, ಯಾವುದೇ ರೀತಿಯ ಬ್ಲ್ಯಾಕ್ ಮ್ಯಾಜಿಕ್ ಯಾರು ಮಾಡದೇ ಇರಲಿ, ಅದರಿಂದ ನಮಗೆ ರಕ್ಷಣೆ ಸಿಗಲಿ, ಯಾರಿಗೂ ಈ ಗ್ರಾಮಸ್ಥರಿಗೆ ತೊಂದರೆ ಆಗದಿರಲಿ ಅಂತ ಆ ದೇವಸ್ಥಾನದಲ್ಲಿ ಹೋಗಿ ಆ ತಾಯಿ ಬೀಗ ಹಾಕ್ತಾರೆ. ಸೊ ಮಕ್ಕಳಿಗೆ ಪೂಜೆ ಮಾಡ್ತಾರೆ. ಯಾಕೆ ಮಕ್ಕಳು ದೇವ್ರ ಸಮಾನ ಅಲ್ವಾ. ಸೊ ಅವ್ರಿಗೆ ಕುಣಿಸಿ ಪೂಜೆ ಮಾಡಿ ಆ ಬೀಗನ ಅವ್ರ ಬಾಯಿಗೆ ಮುಟ್ಟಿಸಿ ಮತ್ತು ದೇವಾಲಯದಲ್ಲಿ ಅದನ್ನು ಹಾಕ್ತಾರೆ. ಈಗೆಲ್ಲ ಆರತಿಗೂ ಪೂಜೆ ಮಾಡ್ತಿದ್ದಾರೆ. ಸುಮಾರು 4-4:15 ಮೇಲೆ ಈ ಆರತಿ ಹೊರಟಿದ್ದು. ಎಲ್ಲ ಆರತಿಗೂ ಬೇವಿನ ಸೊಪ್ಪಿಂದ ನೀರನ್ನು ಚಿಮುಕಿಸ್ತಾ ಇದ್ದಾರೆ, ತೀರ್ಥ ಹಾಕ್ತಿದ್ದಾರೆ.
ತಮಟೆ ಎಲ್ಲ ಹೊಡಿತಿದ್ದಾರೆ. ತುಂಬಾ ಚೆನ್ನಾಗಿದೆಯಲ್ಲ ಆರತಿ. ನಿಮ್ಗೆ ಇದರಲ್ಲಿ ಯಾವ ಆರತಿ ಇಷ್ಟ ಆಯ್ತು ಅಂತ ನಮ್ಮ ಅಕ್ಕನಿಗೆ ಕಮೆಂಟ್ ಮಾಡಿ. ನೋಡಿ ಇಲ್ಲಿ ಮೇಕೆ ಮ್ಯಾ ಮ್ಯಾ ಅಂತಿತ್ತು. ಸೊ ಮತ್ತೊಮ್ಮೆ ವೀಡಿಯೋ ಮಾಡ್ಕೊಂಡ್ವಿ. ಇನ್ನೇನೆಲ್ಲರೂ ರೆಡಿಯಾಗಿದ್ದಾರೆ. ಈಗ ಆರತಿ ಹೊರಡುತ್ತಿದೆ ಶ್ರೀ ಬಂಡಿ ಮಕ್ಕಳಮ್ಮನ ದೇವಾಲಯಕ್ಕೆ. ನೋಡಿ ಈಗ ಪುಟ್ಟ ಮಕ್ಕಳು ಇಬ್ಬರು ಜಾಯ್ನ್ ಆಗಿ ಡ್ಯಾನ್ಸ್ ಮಾಡ್ತಿದ್ದಾರೆ. ಆಗಲೇ ಒಂದು ಹುಡುಗ ಮಾಡ್ದ, ಇಲ್ಲ ಈಗ ಇಬ್ಬರು ಪುಟ್ಟ ಹುಡುಗರು ಬೊಂಬಾಟಾಗಿ ಡ್ಯಾನ್ಸ್ ಮಾಡ್ತಿದ್ದಾರೆ. ಸೊ ಎಲ್ಲ ಆರ್ತಿನ ಈಗ ಒಟ್ಟಿಗೆ ನೋಡ್ಬೋದು. ಆಗಲೇ ಬಿಡಿಯಾಗಿ ಬಂದಿದ್ದ ನಾನು, ಗೌರಿ, ರಾಮಕೃಷ್ಣ, ಗಣೇಶ, ನಾವು 4 ಜನ ಹೋಗಿದ್ದೋ. ಸೊ ಗಣೇಶ ವೀಡಿಯೋ ತೆಗಿತಿದ್ದಾನೆ. ಆರತಿ ಎಲ್ಲ ನೋಡ್ಕೊಂಡು ನಿಂತಿದ್ದೀವಿ. ಎಲ್ಲ ಆರತಿ ಈಗ ದೇವಾಲಯಕ್ಕೆ ಹೊರಡುತ್ತಿದೆ. ನೋಡಿ ಚೆನ್ನಾಗಿದೆ ಅಲ್ವಾ ಆರತಿಗಳೆಲ್ಲ. ಈಗ ಹೋಗಿ ಮತ್ತೆ ದೇವಾಲಯದಲ್ಲಿ ಪೂಜೆ ಎಲ್ಲ ಮಾಡ್ಕೊಂಡು ಮತ್ತೆ ಶ್ರೀ ಬಂಡಿ ಮಕ್ಕಳಮ್ಮ ಉತ್ಸವ ಮೂರ್ತಿನ ಕರೆತರ್ತಾರೆ. ನೋಡಿ ಬಂಡಿ ಮಕ್ಕಳಮ್ಮನ ಉತ್ಸವ ಮೂರ್ತಿನ ಕರೆ ತಂದಿದ್ದಾರೆ ಊರೊಬ್ಬ ಮಾಡಿರೋರು. ತುಂಬಾ ಚೆನ್ನಾಗಿದೆಯಲ್ಲ ಆ ತಾಯಿ. ಇದು ಬಂದಾಗಿದೆ. ಸರ್ವ ಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥಕ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಶ್ರೀಪೀಠೆ ಸುರಪೂಜಿತೆ ಟಂಕಚಕ್ರ ಗದಾಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ. ತಾಯಿ ಮುಳ್ಕಂಠಮ್ಮನ ದರ್ಶನ ಮಾಡಿಕೊಳ್ಳಿ. ಆಗಲೇ ದೇವಾಲಯ ತೋರಿಸಿದ್ವಲ್ಲ, ಬೀಗ ಹಾಕಿತ್ತು, ಈಗ ತೆಗೆದಿದ್ದಾರೆ. ಸೊ ವೀಡಿಯೋ ಮಾಡಿದ್ದೀವಿ. ಸೊ ಗಣೇಶ ಹೋಗಿ ಹಿಡ್ಕೊಂಬಂದ. ಸೊ ಈಗ ಅವನು ಕೂಡ ಸೆಲ್ಫಿ ವಿಡಿಯೋ ತಕ್ಕೊತಿದ್ದಾನೆ. ತಾಯಿ ರಣ ಉಚ್ಚಮ್ಮ ದೇವಿ. ಸೊ 2 ದೇವಿಯ ದರ್ಶನ ಮಾಡ್ಕೊಂಡ್ರಲ್ಲ. ನೀವೇನಾದರೂ ನಮ್ಮ ಇಚ್ಛಾರನಿಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ. ನಿಮ್ಮ ಫ್ರೆಂಡ್ ಹಾಗೂ ರಿಲೇಟಿವ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಮ್ಮೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.